ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಶರತ್ ಸರ್, ಇಲ್ಲಿ ನೀವು ಹೇಳ್ದಂಗೆ ನನಗೆ ಇವಾಗಲೂ ಆ ಸ್ಟೇಜ್ ಫಿಯರ್ ಮರ್ತೋಗ್ಬಿಡ್ತೀವಿ ಕೆಲವ್ರನ್ನ. ಅದೊಂದು ಭಯ. ಸಡನ್ ಆಗಿ ಕರೆದಾಗ ಅದೊಂದು ಶಾಕ್ ಆದಂಗೆ ಆಗ್ಬಿಡುತ್ತೆ. ಮೊದಲನೇದಾಗಿ ನಾನು ಡೈರೆಕ್ಟರ್ ಬಗ್ಗೆ ಮಾತಾಡ್ತೀನಿ. ನಾನಿವತ್ತು ಈ ಮಟ್ಟಕ್ಕೆ ಒಂದು ಲೆವೆಲ್ ಆಫ್ ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ, ಒಂದು ಲೆವೆಲ್ ಅಲ್ಲ, ಡಿಸಿಪ್ಲಿನ್ ಕಲ್ತಿದ್ದೀನಿ ಅಂದರೆ ಅದು ಅವರು ಕೂಡ ಅದಕ್ಕೆ ಸಾಕ್ಷಿಯಾಗಿ ನಿಂತು ನನಗೆ ಅದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅವ್ರು ಕರೆದಾಗ ಪಾತ್ರ ಮಾಡು ಅಂದಾಗ ನಾನು ಯಾವತ್ತೂ ಬಿಟ್ಕೊಡಲ್ಲ, ಓಡೋಗಿ ನಿಂತ್ಕೋತೀನಿ. ನಾನು ಎಸ್ ನಾರಾಯಣ್ ಸಾರು, MS ರಮೇಶ್ ಸಾರು, ಓಂ ಪ್ರಕಾಶ್ ಸಾರು, ಅವರೆಲ್ಲ ಆ ಒಂದು ರವಿ ಶ್ರೀವತ್ಸ ಅವರೆಲ್ಲ ಅದೊಂದು ಅವರೊಂದು ಕ್ಯಾಟಗರಿ ಆಫ್ ಮಾಸ್ ಆದರೆ ಇವರೊಂದು ಕ್ಯಾಟಗರಿ ಆಫ್ ಕ್ಲಾಸ್ ಇವರು. ಸೊ ಹಂಗಾಗಿ ಅವರ ಡಿಸಿಪ್ಲಿನ ನಾನು ಇವತ್ತಿಗೂ ಕೂಡ ಬೆಳಿಗ್ಗೆ ಎದ್ದು 7 ಗಂಟೆ 7:30 ಒಳಗಡೆ ಒಂದು ಫಸ್ಟ್ ಶಾಟ್ ತೆಗಿಬೇಕು ಅಂದರೆ ಅದಕ್ಕೆ ಅವರೇ ಕಾರಣ. ಈ ಸಿನಿಮಾ ಮಾಡೋ ಉದ್ದೇಶನೇ ಒಂದಿತ್ತು, ಏನಂದರೆ ಸಿನಿಮಾ ಬಹುಶಃ ಬಂದಮೇಲೆ ಗೊತ್ತಾಗ್ಬೋದು ಯಾಕಿದನ್ನು ಇಷ್ಟೆಲ್ಲ ಮಾತಾಡಿದ್ರು ಅಂತ. ಇವತ್ತಿನ ಯುವ ಪೀಳಿಗೆ ಏನು ಈ ಫೋನು, ಇಂಟರ್ನೆಟ್ಟು, ಸೈಬರ್ ಕ್ರೈಮು ಇದರ ಮಧ್ಯೆ ತಮಗೆ ತಾವೇ ಎಲ್ಲೋ ತಗಲಾಕೊಂಡು ಲೈಫ್ನ ಹಾಳು ಮಾಡ್ಕೋತಾ ಇರೋವಂಥ ಒಂದು ವಿಶೇಷವಾದ ವಿಷಯನ ತುಂಬ ಸೂಕ್ಷ್ಮ ರೀತಿಯಲ್ಲಿ ಹೇಳುವಂಥ ಒಂದು ತುಂಬ ಒಳ್ಳೆ ಕತೆ ಇದು. ಹಂಗಾಗಿ ನಾನು ಸಾರ್ ಹೇಳಿದಾಗ ನನಗಿಷ್ಟ ಆಯಿತು. ಯಾಕೆಂದರೆ ನನ್ನ ಪಾತ್ರನ ಅವರು ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಕರ್ಕೊಂಡೋಗಿ ಅದಕ್ಕೆ ಎಷ್ಟು ನ್ಯಾಯ ಸಿಗಬೇಕೋ ಅಷ್ಟು ನ್ಯಾಯ ಸಿಕ್ಕಿಸಿದ್ದಾರೆ. ಹಂಗಾಗಿ ನಿಮಗೆ ಹ್ಯಾಟ್ಸ್ ಆಫ್. ನಾನು ಯಾವಾಗ್ಲೂ ನಿಮ್ಮ ಕೈಯಲ್ಲಿ ಒಂದು ಪಾತ್ರ ಅಂತ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ಮುದ್ದಾಗಿ ರೆಡಿ ಮಾಡ್ತೀರಾ. ಹಂಗಾಗಿ ನಾನು ಯಾವಾಗಲೂ ನಿಮ್ಮ ಸ್ಟೈಲ್ ಆಫ್ ವರ್ಕ್ಗೆ ಚಿರಋಣಿ ಆಗಿರ್ತೀನಿ. ನಿಮಗೆ ತುಂಬ ಒಳ್ಳೆಯದಾಗಲಿ. ನಾನು ತುಂಬ ಚಿಕ್ಕವನಾದರೂ ಕೇಳ್ಕೊತೀನಿ. ಅದು ಬಿಟ್ಟರೆ ಮಂಜಣ್ಣ ಅವ್ರ ಬಗ್ಗೆ ಏನು ಹೇಳಲಿ ನಾನು. ಅವರು ರಮೇಶ್ ಯಾದವ್ ಸೇರಿಕೊಂಡು ಒಂದು ಸೈಟ್ ತೊಗೊಂಡಿದ್ದಾರೆ ಬೃಂದಾಗೆ ಮತ್ತು ಅವ್ರ ಮಗನಿಗೆ. ಆ ಸೈಟಲ್ಲಿ ಇಂಜಿನಿಯರ್ ಅಂತ ಎಸ್ ನಾರಾಯಣ್ ಸಾರ್ ಇಟ್ಟವ್ರೆ, ಕೂಲಿಯವರಂತೂ ನಮ್ಮನ್ನೆಲ್ಲ ಕರೆದವ್ರೆ. ನಾವೆಲ್ಲ ಕೂಲಿ ಕೆಲಸ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಹೊರಗಡೆಗೆ. ಈಗ ಒಂದೇ ಆಸೆ, ಎಲ್ಲ ಶ್ರದ್ಧೆಯಿಂದ ಮಾಡಿದ್ದೀವಿ. ಎಸ್ ನಾರಾಯಣ್ ಸರ್ ತುಂಬ ಶ್ರದ್ಧೆಯಿಂದ ಇಂಜಿನಿಯರಿಂಗ್ ಕೆಲಸ ಮಾಡಿದ್ದಾರೆ. ಯಾವಾಗಲೂ ನಾವು ಬಯಸೋದು ಒಂದೇ, ಸಿನಿಮಾ ದೊಡ್ಡ ಬಜೆಟ್ಟು ಮಿಡ್ಲ್ ಬಜೆಟ್ಟು ಕೊನೆ ಬಜೆಟ್ಟು ಅನ್ನೋದಿಲ್ಲ, ಕಂಟೆಂಟ್ ಅನ್ನೋದೇ ದೊಡ್ಡ ಬಜೆಟ್ಟು ನಮಗೆ. ಸೊ ಹಂಗಾಗಿ ತುಂಬ ಫ್ಯಾಮಿಲಿಗಳು ಬಂದು ನೋಡೋವಂಥ ಮತ್ತು ಸುಮಾರು ನೊಂದಿರೋ ಹೆಣ್ಮಕ್ಳಿಗೆ ಪ್ರತಿನಿಧಿಸುವಂಥ ಒಂದು ವಿಶೇಷವಾದ ಪಾತ್ರನ ನಮ್ಮ ಬೃಂದ ಮಾಡಿದ್ದಾರೆ. ಅದಕ್ಕೆ ಹೇಳ್ಬೋದಲ್ವ, ತೊಂದರೆ ಇಲ್ಲ ಅಣ್ಣ. ಅದಕ್ಕೆ ಹೋಲುವಂಥ ಒಂದು ಹೀರೋ ಪಾತ್ರ ಅಂದರೆ ಒಬ್ಬ ಪ್ರೀತಿ ಮಾಡೋ ಹುಡುಗ ಹೇಗೆಲ್ಲ ಪ್ರೀತಿ ಮಾಡ್ತಾನೆ ಆನೆಸ್ಟ್ ಆಗಿ ಅನ್ನೋದಕ್ಕೆ ಈಗಾಗಲೇ ನಾನು ಸಾಂಗಲ್ಲಿ ನೋಡಿದೆ. ಆತನ ಫ್ಲೆಕ್ಸಿಬಿಲಿಟಿ ಆಗ್ಬೋದು, ಆತನ ಇದಾಗ್ಬೋದು, ಆ್ಯಕ್ಟಿಂಗ್ ನಾನು ಇನ್ನೂ ನೋಡಿಲ್ಲ, ನೋಡ್ತೀನಿ. ಯಾಕಂದರೆ ಎಸ್ ನಾರಾಯಣ್ ಸರ್ ಕೈ ಇಟ್ಟ ಮೇಲೆ ಒಂದು ಮಟ್ಟಕ್ಕೆ ತಟ್ಟಿರ್ತಾರೆ, ಬಿಟ್ಟಿರಲ್ಲ ನಿನ್ನ. ಬಹುಶಃ ನೆಕ್ಸ್ಟ್ ಸಿನಿಮಾ ಇನ್ನೂ ಇಂಪ್ರೂವ್ ಆಗಿಬಿಟ್ಟಿರ್ತೀಯ. ಸೊ ಹಂಗಾಗಿ ಅದನ್ನು ನಾನು ತುಂಬ ಇಷ್ಟಪಡ್ತೀನಿ. ಆಮೇಲೆ ಅದೇ ಮಾಮೂಲಿ ಇವರು ನಮ್ಮ ಮಂಜಣ್ಣ ಅವ್ರದ್ದು ಏನಿಲ್ಲ, ಒಂದು ಸೈಟ್ ತೊಗೊಂಡ್ರು, ಒಂದು ಅದಪ್ಪ GPನ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ, ಕರೆಕ್ಟಾಗಿ ಹೇಳೋದನ್ನ. ಶರತ್ ಸಾರು ನಾನು ತುಂಬ ವರ್ಷ ಎಲ್ಲ ಒಬ್ರಿಗೊಬ್ರು ನೋಡ್ತಿದ್ರಿ. ಬಟ್ ಈ ಸಿನಿಮಾ ಮತ್ತು ನನ್ನ ಲ್ಯಾಂಡ್ ಲಾರ್ಡ್ ಸಿನಿಮಾಲಿ ತುಂಬ ಹತ್ರಕ್ಕೆ ಮಾತಾಡಿ ಒಂದಷ್ಟು ಮರೆಯೋಕ್ಕಾಗದಿರೋಂಥ ವಿಷಯಗಳನ್ನ ಮಾತಾಡಿದ್ದೀವಿ. ಒಂದು ಒಳ್ಳೆ ಸ್ನೇಹ ಕೂಡ ತುಂಬ ದೊಡ್ಡ ಮಟ್ಟಿಗೆ ಬೆಳೀತು. ಅವ್ರನ್ನೆಲ್ಲ ನೋಡಿ ನಾವು ಬೆಳೆದವ್ರು. ನಾನು ಅವ್ರಿಗೆ ಸಿಕ್ಕಿದಾಗ ಹೇಳಿದೆ, ಸರ್ ನಿಮ್ಮ ರಾಜದೂತ್ ಬೈಕಲ್ಲಿ ನೀವು 4th ಬ್ಲ್ಯಾಕ್ ಕಾಂಪ್ಲೆಕ್ಸಲ್ಲಿ ಇವಾಗೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಆ ಏರಿಯಾ ಎಲ್ಲನೂ. ಅಲ್ಲಿ ಒಂದು ಹೆಲ್ಮೆಟ್ ಇಟ್ಕೊಂಡು ಹೈಟಿಗೆ ಸುಮ್ಮನೆ ಹಂಗೆ ನಡ್ಕೊಂಡು ಬರ್ತಿದ್ರೆ ಅವ್ರನ್ನ ನೋಡಿದ್ರೆ ಭಯ ಬೀಳೋರು. ಹಂಗಿತ್ತು ಘಟ. ಅದು ಇವತ್ತು ಹಂಗೆ ಇದ್ದಾರೆ. ಅವತ್ತಿಂದ ನಾವು ಅವ್ರನ್ನ ನೋಡ್ತಾ ಬಂದಿದ್ದೀವಿ. ಅವರು ರಘುವಣ್ಣ, ಈ ಸಾಧು ಬಿಡಿ, ಅದು ತುಂಬ ಒಂದು ಒಳ್ಳೆ ವನ ಕೊಟ್ಟರೆ ಒಂದು ಕೋತಿ ಕೆಡಿಸುತ್ತೆ ಅನ್ನೋ ಥರ ಎಂಥ ಅಟ್ಮಾಸ್ಫಿಯರ್ ಕೊಟ್ಟರು ಕೆಡ್ಸಾಕ್ಬಿಡ್ತಾರೆ ಅವರು. ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಅವ್ರನ್ನ ಸೆಟ್ಟಲ್ಲಿ ಹಂಗೆ ಮಾಡೋರು. ಎಷ್ಟು ಸೀರಿಯಸ್ ಆಗಿ ಅಣ್ಣ ಏನೋ ಹೇಳಕ್ ಬಂದ್ರೆ ಅಲ್ಲಿರೋ ನಗಿಸ್ಬಿಟ್ಟಿರೋರು. ನಾನು ಕಂಟ್ರೋಲ್ ಮಾಡ್ಕೊಂಡು ಈ ಕಡೆ ಹೋಗ್ಬಿಡ್ತಾ ಇದ್ದೆ. ಸಾರ್ ಬೈಯೋರು, ಬೈದ್ ಬಿಡೋರು.
ಹಂಗೆ ಅವರು ಎಲ್ಲರಿಗೂ ಪ್ರೀತಿ ಪಾತ್ರರು ಅವ್ರವ್ರು ಇದ್ರೆ. ರಘುವಣ್ಣ ಇದ್ದಾರೆ, ಶರತ್ ಸಾರ್ ಇದ್ದಾರೆ. ಇವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಪಾತ್ರಕ್ಕೆ ನ್ಯಾಯ ಅನ್ನೋದಾದ್ರೆ ಅವರನ್ನ ನೋಡಿ ನಾವು ಕಲಿಬೇಕು. ಒಂದು ಪಾತ್ರ ಕೊಟ್ರೆ ಅದಕ್ಕೆ ನ್ಯಾಯ ಒದಗಿಸಕ್ಕೆ ನಾನು ಇನ್ನೂ ಕಲಿತಾ ಇದ್ದೀನಿ, ಅಭಿನಯ ಕಲಿತಾ ಇದ್ದೀನಿ, ನಿರ್ದೇಶನ ಕಲಿತಾ ಇದ್ದೀನಿ. ಎಲ್ಲವನ್ನೂ ಕಲಿತಾ ಇರೋ ಸಮಯದಲ್ಲಿ ಇವ್ರನ್ನೆಲ್ಲ ನೋಡಿ ನಾವು ಕಲಿಬೇಕು. ಯಾಕಂದ್ರೆ ಅವ್ರು ಎಷ್ಟೇ ವರ್ಷ ಯಾವುದೇ ಪಾತ್ರ ಮಾಡಿದ್ರು ಆ ಪಾತ್ರ ತಾನಾಗಿ ಇಳಿದು ಬಂದು ಆಡಿಯನ್ಸ್ ಎದೆಯಲ್ಲಿ ನಾಟ್ಕೊಳಂಗಿರುತ್ತೆ. ಆ ಒಂದು ಏನ್ ಬೇಕಾದ್ರೆ ಹೇಳ್ಬೋದು, ಆ ಒಂದು ಶಕ್ತಿ, ಆ ಒಂದು ಚಾತುರ್ಯತೆ, ಅಥವಾ ಆ ಒಂದು ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತಾ ಸೀಕ್ರೆಟ್, ನಮ್ಗೆ ಹೇಳ್ತಾರ ಇಲ್ವೋ ಗೊತ್ತಿಲ್ಲ, ನಿಧಾನಕ್ಕೆ ಕೇಳ್ಬೇಕು ಹೆಂಗೆ ಸಾರ್ ಅಂತ. ಅಂದ್ರೆ ಅಷ್ಟು ಪವರ್ಫುಲ್ ಆಗಿ ಆಕ್ಟ್ ಮಾಡ್ತಾರೆ. ಅದು ನನಗೆ ಖುಷಿ ಅನ್ಸುತ್ತೆ. ಆಸ್ ಇಟ್ ಈಸ್ ಬೃಂದ, ಅವತ್ತೆರಡು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿನ್ನ ಲೈಫಲ್ಲಿ ಭಾಗ್ಯಲಕ್ಷ್ಮಿ ಬರಲಿ, ಈ ಸಿನಿಮಾನು ನಿನ್ ತುಂಬಾ ದೊಡ್ಡ ಮಟ್ಟದ ಹಿಟ್ ಆಗ್ಲಿ ಕಣಮ್ಮ. ನಾನು ನೋಡಿದೆ, ತುಂಬಾ ಖುಷಿ ಆಯ್ತು. ನೀನ್ ಡ್ಯಾನ್ಸ್ ಮಾಡಿ ನಂಗೆ ಅದ್ಯಾವುದೋ ಎಲ್ಲ ಮುಂದೆ ಮಾಡಿದ್ರೆ ಎಲ್ಲ ಮುಂದೆ ಮೊಮ್ಮಗಳಿದ್ದಂಗೆ ಇದೆಯಾ, ಮೈ ಮೇಲೆ ಬಂದಂಗಿದೆ ಎಲ್ಲಮ್ಮ. ಖುಷಿ ಆಯ್ತು ನೋಡಿದಾಗ ಅದು. ಇದೇನಪ್ಪ ಈ ಹುಡುಗಿ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ಬಂದು ಎಲ್ಲಮ್ಮ ಹಿಂಗ್ ಬಂದ್ಬಿಡ್ತಲ್ಲ ಅಂತ. ಸೊ ಹಂಗಾಗಿ ಅವತ್ತಿಂದ ಈ ಕನ್ನಡದಲ್ಲಿ ನಾವೆಲ್ಲ ಎಲ್ಲ ನಟ ನಟಿಯರು ಅಷ್ಟೇ ಎಲ್ಲ ಕಷ್ಟಪಟ್ಟು ಬಂದಿರ್ತೀವಿ. ಈವನ್ ಮಂಜು ಅವ್ರ ಮಗ ಕೂಡ ಆಗ್ಬೋದು, ಕಷ್ಟಪಟ್ಟು ಬಂದಿದ್ದಾರೆ. ನಿಮ್ಗೆ ಯಾವ್ದು ಬ್ಯಾಕ್ಗ್ರೌಂಡ್ ಇಲ್ದಿರ ಬಂದಿರ್ತೀಯ ಕಣಮ್ಮ. ತುಂಬಾ ದೊಡ್ಡ ಮಟ್ಟದ್ದು ನಿನ್ಗೆ ಬ್ರೇಕ್ ಸಿಗ್ಲಿ ಲೈಫಲ್ಲಿ. ಆ ದೇವ್ರು ಎಲ್ಲಮ್ಮ ಕಾಪಾಡ್ಲಿ. ಯಾವಾಗ್ಲೂ ಮರಿಬೇಡ ಆ ದೇವ್ರನ್ನ. ಒಂದ್ಸರಿ ಆ ಪಾತ್ರ ಹಾಕಿದ್ಮೇಲೆ ಮರಿಬೇಡ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ತುಂಬಾ ಶ್ರದ್ಧೆಯಿಂದ. ನಾನು ಅನ್ಕೊಂಡೆ, ನಾವು ಎಸ್ ನಾರಾಯಣ್ ಸರ್ ಡೈರೆಕ್ಟ್ ಮಾಡುವಾಗ ಯಾರ್ಯಾರು ಏನೇನು ತಪ್ಪು ಮಾಡ್ತಾರೆ ನೋಡು ಅಂತ ಆಳು. ನಮ್ಗೊಂದು ಭಯ ಇರುತ್ತೆ, ಯಾರನ್ನ ಸಿಕ್ಕಾಕೊಡ್ರೆ ನಕ್ಬಿಡೋಣ, ನಾ ಸಿಕ್ಕಾಕೊಡೋದು ಬೇಡ ಅಂತ. ನಾನೆಲ್ಲ ಅಬ್ಸರ್ವ್ ಮಾಡೋದು, ಯಾರ್ಯಾರು ಸಿಕ್ಕಾಕೋತಾರೆ ಅಂತ. ಅಂದ್ರೆ ನಾವು ಸರ್, ನೀವಲ್ಲ ಸರ್. ಅವಾಗ ನೋಡ್ದೆ, ಲೈಕ್ ಬೃಂದ ನೋಡ್ದೆ, ಸತ್ಯವಾಗ್ಲೂ ಒಂದಿನಾನು ಏನು ಹೇಳಿಸ್ಕೊಳ್ದಿರಾ ಇನ್ವಾಲ್ವ್ ಆಗ್ಬಿಡ್ತಾ ಇದ್ರು. ಆ ಇನ್ವಾಲ್ವ್ಮೆಂಟ್ ಅದು ದೇವ್ರು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನಮ್ಮ. ಡೋಂಟ್ ವರಿ, ಗಾಡ್ ಬ್ಲೆಸ್ ಯು. ಇನ್ನೇನಪ್ಪ ನಿನ್ ಏನಂತ ಹೇಳೋದು? ನಿಮ್ಮಪ್ಪ ಹೇಳ್ತಾರೆ ಲವ್ ಮಾಡಲ್ಲ, ಮದುವೆ ಆಗಲ್ಲ, ಏನೂ ಮಾಡದಿರಷ್ಟು ಎಷ್ಟು ಸಾಚ ನೀನು ನನ್ಗೆ ಹೇಳು. ಯಾವ್ದ್ರ ಮೇಲೆ ಆಣೆ ಮಾಡ್ಬೇಕು ಹೇಳು? ನಾನು ಅವತ್ತೇ ಹೇಳಿದೆ, ಆಡು ಮುಟ್ಟದ ಸೊಪ್ಪಿಲ್ಲ ಮಂಜಣ್ಣ, ಏನು ಮುಟ್ಟದೇರೋ ನೀನು ಅವ್ರ ತಮ್ಮ, ಅವ್ರ ಮಗ ನೀನು ಅಂತ, ಶ್ರೇಯಸ್ ಅಣ್ಣ ಅಂತ. ಏನದೇ ನಿಜನಾ ಅದು? ಏನಪ್ಪ? ಅಲ್ಲ ನಿಜನಾ ಅದು? ಮತ್ತೆ ಲವ್ ಸೀನ್ ಎಲ್ಲ ಹೆಂಗ್ ಮಾಡ್ತೀಯ? ಹಣೆಗೆ ಮುತ್ತಿಡ್ತೀಯ, ಲಾಂಗ್ ಶಾಟಿಗೆ ಹೋಗ್ತಾ ಇದೀಯ, ಹಿಂಗೆ ವೈಡಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಇದೀಯ ಮುತ್ತಿಟ್ಕೊಂಡು. ಇದಕ್ಕಿನ್ನ ಇನ್ನೇನ್ ಬೇಕು? ನಿಮ್ಮ ಅಪ್ಪಂಗೆ ಎಷ್ಟು ಮಿಸ್ಗೈಡ್ ಮಾಡ್ತಾ ಇದೀಯ ನೀನು. ಪಾತ್ರ ಅಲ್ಲ, ಅನುಭವ ಇದ್ದಾಗಲೇ ಮಾಡೋಕ್ಕಾಗೋದದು. ಇಲ್ಲ ಅವ್ರ ಅಪ್ಪ ಎಷ್ಟು ನನಗೆ ಇವರಿಬ್ಬರು ನೋಡಿದಾಗ ಒಂದೇ ಒಂದು ಸರ್ ಯಾವಾಗಲೂ ಆ ತಂದೆ ಪ್ರೀತಿ ಈ ಮಗನ ಮೇಲೆ, ಈ ಮಗನ ಕೋಪ ತಂದೆ ಮೇಲೆ, ಇವರಿಬ್ಬರು ಕಿತ್ತಾಟದಲ್ಲಿ ಯಾವುದೋ ಒಂದು ಈ ಸಿನಿಮಾನೇ ದೊಡ್ಡ ಹಿಟ್ಟಾಗ್ಲಿ, ಅದಕ್ಕಿನ್ನ ಇನ್ನೇನು ಬೇಕು? ಇಬ್ರು ಸರ್ ಅಂದ್ರೆ ನಾನು ಅದೇ ಅಂದೆ ನೋಡಪ್ಪ, ನಮ್ಮಪ್ಪ ಅಟ್ಟಿಸ್ಕೊಂಬಂದು ಹೊಡೆಯೋರು ಸಿನಿಮಾ ಅಂದ್ರೆ, ನಿನಗೆ ಕರೆದು ಸಿನಿಮಾ ಮಾಡ್ತಾರೆ, ಅದು ಒಳ್ಳೇದಾಗತ್ತೆ ಅಂತ. ಹಂಗಿದ್ದಾಗ ಏನೀಗ ನೀನಾಗಿ ನೀನೇ ಹೇಳ್ತೀಯ, ನಾನೇನ ಹುಡುಕ್ಬೇಕಾ? ಹಂಗಾಗಬೇಡ, ಸಾಧು ಆಗ್ಬಿಡ್ತೀಯ ನೀನು. ಸಾಧುಕ್ ಹೋಗಿಲ್ಲ ಅಲ್ಲ, ಸಾಧು ಆಗ್ಬೇಡ ಪ್ಲೀಸ್. ಏನಾದ್ರು ಬೇರೆ ಆಗು ಈ ಸಿನಿಮಾ ಅಲ್ಲಿ. ನಿಮ್ಮಪ್ಪ ಅವರು ನಾನು ವಿಜಯ್ ಅಷ್ಟಲ್ಲ ಅಂತ, ನಾನು ನಿಮ್ಮಪ್ಪನಷ್ಟಲ್ಲ. ನಿಮ್ಮಪ್ಪ ಹಳೇ ಘಟ. ಆಯ್ತಾ? ನಿಂದು ಹುಡ್ಕಾನ, ನಿನ್ನ ಅಕ್ಕಪಕ್ಕದವ್ರು ಯಾರನ್ನ ವಿಚಾರಿಸ್ತೀನಿ, ಏನಪ್ಪ ಕತೆ ಅಣ್ಣಂದು, ಆಲ್ರೆಡಿ ಗೋಲ್ ಗುಂಬಸ್ ಥರ ಇಷ್ಟುದ್ದ ಅವನೇ, ಏನ್ ಕತೆ ಅಂತ. ಈ ಬಹುಶಃ ಈ ಸಿನಿಮಾ ನನ್ನ ಒಂದು ರಿಕ್ವೆಸ್ಟ್ ಇದೆ, ಎಲ್ಲ ಮಾಧ್ಯಮದವರು ಒಂದ್ಸರಿ ಕೂತು ನೋಡಿ. ಅಂದ್ರೆ ತುಂಬಾ ಒಂದು ಸೆನ್ಸಿಟಿವ್ ವಿಷಯನ ಇದರಲ್ಲಿ ಹೇಳಿದ್ದಾರೆ. ನಂದೊಂದು ಮುಖ್ಯ ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಹೀರೋ ಮತ್ತೆ ಹೀರೋಯಿನ್ ಇವರು, ನಾನು ಹೀರೋ ಅಲ್ಲ, ನಾನೊಂದು ಪಾತ್ರ ಮಾಡಿದ್ದೀನಿ. ನಾನು ಈ ಸಿನಿಮಾನ ಯಾಕೆ ನೋಡ್ಬೇಕು ಅಂದ್ರೆ, ಎಸ್ಪೆಷಲಿ ಈಗ ಹೌದು ಸ್ಯಾಟರ್ಡೆ ಸಂಡೇ ನಾವು ಫ್ರೀ ಇದ್ದೀವಿ, ಶುಕ್ರವಾರ ಫ್ರೀ ಇದ್ದೀವಿ, ಸೋಮವಾರ ನಾನು ಫ್ರೀ ಇದ್ದೀನಿ ಅಂದರೆ ಪೇರೆಂಟ್ಸು ನೋಡ್ಬೋದು, ಯೂತ್ಸ್ ನೋಡ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮ
ಮನೆ ಹೆಣ್ಮಕ್ಳಾಗ್ಬೋದು, ಸ್ನೇಹಿತರ ಹೆಣ್ಮಕ್ಳಾಗ್ಬೋದು, ಏನೇನು ಮಿಸ್ಗೈಡ್ ಆಗಕ್ಕೆ ಸಾಧ್ಯ ಅನ್ನೋದನ್ನ ನೋಡಿ ನಂದು ಒಂದು ರಿಕ್ವೆಸ್ಟ್ ಇದೆ ಅಣ್ಣ. ಎಲ್ಲದಕ್ಕೂ ಒಂದೊಂದು ಸೆಕ್ಯೂರಿಟಿ ಅನ್ನೋದಿದೆ. ಈ ಬಿಲೋ 18 ಮಕ್ಕಳಿಗೆ, ಗಂಡು ಮತ್ತು ಹೆಣ್ಮಕ್ಳಿಗೆ ಪೇರೆಂಟ್ಸ್ಗೆ ಒಂದು ಲೈಸೆನ್ಸ್ ಕೊಡಬೇಕು, ಅವ್ರ ಫೋನಲ್ಲಿ ಏನು ನಡೀತಿದೆ ಅದನ್ನು ನೋಡೋದಕ್ಕೆ. ನನ್ನ ಅನಿಸಿಕೆ ಅನಿಸಿದ್ದು ಅಂದರೆ ಬಿಲೋ 18 ಆದಮೇಲೆ ಅವರೇ ಕಾನೂನು ಪ್ರಕಾರ ನೀನು ಯಾರು ಅಂತಾರೆ. ಇವತ್ತು ಸರ್ಟಿಫಿಕೇಟ್ ತೋರಿಸ್ಬೇಕು ನಿಮ್ಮಪ್ಪ ಅಂತ, ಆವಾಗ ಕರೆಕ್ಟು ಅಂತಾರೆ. ಇಲ್ಲ ಅಂದರೆ ಬಿಲೋ 18 ನಮ್ಮ ಹಿಡಿತದಲ್ಲಿದ್ದಾಗ ಈ ಸಿನಿಮಾ ನಾನು ಅಭಿನಯ ಮಾಡಿದ್ಮೇಲೆ ನನಗೆ ಮಾಡ್ತಾ ಮಾಡ್ತಾ ನನಗೊಂದು ಅನುಭವ ಆಗಿದ್ದು, 18 ವರ್ಷದ ಒಳಪಟ್ಟಿನ ಈ ಒಳಪಟ್ಟವ್ರಿಗೆ ಪೇರೆಂಟಲ್ ಗೈಡೆನ್ಸ್ ಅಂತ ಮಾನ್ಯ ಪೊಲೀಸ್ ಆಯುಕ್ತರಾಗ್ಬೋದು, ಹೋಮ್ ಮಿನಿಸ್ಟರ್ ಅವರಾಗ್ಬೋದು, ಅಥವಾ ಪೊಲೀಸ್ ಕಮಿಷನರ್ ಅವರಾಗ್ಬೋದು, ಯೋಚನೆ ಮಾಡಿ ಕೊಟ್ಟರೆ ಒಂದು ಸ್ವಲ್ಪ ಈ ಮಕ್ಕಳಿಂದ ಕ್ರೈಮ್ ಆಗೋದಾಗಲಿ, ಮಕ್ಕಳು ಮಿಸ್ಗೈಡ್ ಆಗೋದಾಗಲಿ, ಅಥವಾ ಮಕ್ಕಳಿಗೆ ಅನ್ಯಾಯ ಆಗೋದಾಗಲಿ ಅದೆಲ್ಲ ತಪ್ಪುತ್ತೆ ಅನ್ನೋ ನನ್ನೊಂದು ಆಸೆ ಇದೆ. ಅದನ್ನು ಎಸ್ ನಾರಾಯಣ್ ಸರ್ ವೇದಿಕೆ ಮೇಲೆ ಬಂದ ಮೇಲೆ ಹೇಳಬೇಕು. ನಾನು ಪಾತ್ರ ಮಾಡ್ತಾ ಅನುಭವ ಆಗಿತ್ತು. ನನಗೆ ಕೊಟ್ಟಂಥ ಪಾತ್ರ ಮಾಡ್ತಿದ್ದೆ. ಈ ಹೀರೋ ಮತ್ತು ಹೀರೋಯಿನ್ಗೆ ಜೊತೆಯಲ್ಲಿ ನಿಂತಿದ್ದೆ ಹಿಂಸೆ ಕೊಟ್ಕೊಂಡು. ಅದರಲ್ಲಿ ನನಗನ್ಸಿದ್ದು, ಯಾಕಂದರೆ ಇವತ್ತು ಸರ್ಕಾರ ಅಥವಾ ನಾವು ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಬಹುಶಃ ಮ್ಯಾಕ್ಸಿಮಮ್ ನಾವು ಫೋನ್ನ ಟೆಕ್ನಾಲಜಿ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಅಚ್ಚುಕಟ್ಟಾಗಿ ಚಾಚು ಬಿಡದೆ, ಇನ್ಕ್ಲೂಡಿಂಗ್ ಬಾತ್ರೂಮಿಂದ ಹಿಡಿದು ಕಿಚನ್ವರೆಗೂ ಬಿಡೋದೇ ಇಲ್ಲ. ಆದರೆ ಅದಕ್ಕೊಂದು ಪೇರೆಂಟಲ್ ಗೈಡೆನ್ಸ್ ಅಂತ ಸರ್ಕಾರ ಕೊಟ್ಟರೆ ಕ್ರೈಮ್ ತಡಿಬೋದು ಮತ್ತು ಅನ್ಯಾಯ ಆಗೋದು ತಡಿಬೋದು ಅಂತ ನಾನು ಈ ಸಿನಿಮಾ ಮೂಲಕ ಕೇಳ್ಕೊತೀನಿ ಎಲ್ಲ ಇವ್ರಿಗೂ. ಸೊ ಹಂಗಾಗಿ ಇನ್ನಿಬ್ಬರು ಕಳನಟರು, ಮೇರು ನಟರು ಆಗಲಿ, ಅವರಿಬ್ಬರು ಬಿದ್ದಪ್ಪ ಅವರು ಮತ್ತು ನಿಮ್ಮ ಹೆಸರೇನಪ್ಪ, ರಣವ್ ಅಂತ ಹೇಳಿ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ರಣವ್. ನಿಮಗೆ ಒಳ್ಳೆ ಫೀಚರ್ಸ್ ಚೆನ್ನಾಗಿದೆ ಕಣಪ್ಪ, ಚೆನ್ನಾಗಿ ಆ್ಯಕ್ಟ್ ಮಾಡು, ಒಳ್ಳೇದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿ, ಒಳ್ಳೇದಾಗಲಿ. ಅದು ಬಿಟ್ಟು ಇನ್ನೇನು ಹೇಳ್ಬೇಕೇನಪ್ಪ ಮುಂಜಾನೆ. ಆಮೇಲೆ ನಾನು ಪ್ರಮೋಷನ್ಗೆ ಬಂದಿಲ್ಲ, ಕಾಸಿಸ್ಕೊಂಬಿಟ್ಟೆ, ಹಂಗಾಗೋಯ್ತು ಹಿಂಗಾಗೋಯ್ತು, ನೀನಿದ್ರೆ ಎಲ್ಲ ಬಂದ್ಬಿಡ್ತಾರೆ. ಕಂಟೆಂಟು ಚೆನ್ನಾಗಿದೆ, ಜನ ಬಂದೇ ಬರ್ತಾರೆ, ಆರಾಮಾಗಿರು, ಟೆನ್ಷನ್ ತಗೋಬೇಡ. ಯಾಕಂದ್ರೆ ಇವ್ರು ಹಳೆ ಗಾಂಧಿನಗರದ ಮೇಸ್ತ್ರಿಗಳ ಥರ ಇವರೆಲ್ಲನೂ ಬಿಡಲ್ಲ, ಏನು ಮಾಡಿದ್ರು ಬಿಡಲ್ಲಮ್ಮ. ನಾನು ನಾನು ಇರ್ತೀನಿ. ನಾನು ಒಂದು ತಿಂಗಳಾಗಿತ್ತು ಮಾತಾಡಿಸಿ, ಚೆನ್ನೈಗೆ ಬಂದವ್ರೆ, ವಾಯ್ಸ್ ಮೆಸೇಜು, ಇಷ್ಟನ ಮಾಮ್ ನಂದು ನಿಂದು, ಹೌದಾ ನೀನೇನು ಮಾತಾಡೋದೇ ಇಲ್ಲ, ಅದೆಲ್ಲ ಕೇಳಿಸ್ಬೇಕು ನೀವು, ನಕ್ಬಿಡ್ತಾರೆ. ಇವಾಗ ನಾನು ಕೆಲಸ ಅಲ್ಲಿ ಅರ್ಧ ಊರ್ ಬಾಗಲ್ ಮಾಡ್ತಾವ್ರೆ, ಇವ್ರು ಬಂದವ್ರು ಏನಕ್ಕೋ ಕಲೆಕ್ಷನ್ಗೆ ಅಲ್ಲೊಂದು ಮೆಸೇಜ್ ಹಾಕ್ತಾರೆ, ಮಾಮ್ ನೀನು ಮಾತಾಡೋದಂದ್ರೆ ಅಷ್ಟೇ ನೋಡ್ಕೋ, ಫಿಲಮ್ ರಿಲೀಸ್ ಹತ್ರ ಬರ್ತಾಯಿದೆ, ಥ್ರೆಟ್ ಮಾಡ್ತಾರೆ ನಮ್ಮನ್ನ. ಮೊನ್ನೆ ಏನು ಬೇಡಪ್ಪ ನೀನು ಸವಾಸ ಬೇಡ ಬಿಡುಗರು, ನಾನು ಸಿಟಿ ಲೈಟ್ಸ್ ಮಾಡಬೇಕು, ಲ್ಯಾಂಡ್ ಲಾರ್ಡ್ ರಿಲೀಸು ರೆಡಿ ಆಗಬೇಕು ಅಂತ ನಾನು ರೆಡಿ ಆಗ್ತಾ ಇದ್ದೀನಿ. ಸೀದಾ ಮನೆಗೆ ಬಂದವ್ರೆ. ಅಷ್ಟೇನಾ? ಅದೇ ನೋಡಿ ಸಿನಿಮಾ ರಿಲೀಸ್ ಐತೆ, ಬೇರೆ ಏನು ಮಾಡ್ಬೇಕು ಹೇಳಪ್ಪ, ನಾನು ಮಾಡ್ತೀನಿ, ಇನ್ನೇನು ಪ್ರಮೋಷನ್ ಮಾಡ್ಕೊಡ್ಬೇಕು. ಕರೆಕ್ಟ್ ಡೇಟ್ ಕೊಟ್ಟಿದ್ದೀರಿ, ಡೇಟಿಗೆ ಹೋಗಿ ಬಂದಿದ್ದೀರಿ ನೋಡವ್ರು. ಯಾರೋ ಪುಣ್ಯಾತ್ಮ ಕನ್ವಿನ್ಸ್ ಕೊಟ್ಟಿದ್ಯಾ ಅಂತ ಹೇಳಿದ್ದೆ ಖುಷಿ ಆಯ್ತು ನನಗೆ. ಎಂತೆಂಥ ಮಹಾನ್ ಭಾವರ ಅವ್ರ ಎದುರು ರೆನ್ಯುಮರೇಷನ್ನೇ ಕೊಡಲ್ಲ, ಇನ್ನು ಕನ್ವಿನ್ಸ್ ಬೇರೆ ಕೊಟ್ಟಿದ್ಯಾ, ಇನ್ನೇನು ನಿನಗೆ. ಎಷ್ಟೋ ಚೆಕ್ಗಳು ನನ್ನ ಹತ್ರ ಒಣಗೋಗಿ ಅದು ರಿಜೆಕ್ಟೇ ಆಗೋಯ್ತು, ತೊಗೊಂಡೋದ್ರೆ ಓಡಿಸ್ತಾರೆ ಬ್ಯಾಂಕಲ್ಲಿ, ಸಾರಿ ಇದಿಲ್ಲ, ಕಾನೂನೇ ಚೇಂಜ್ ಆಗ್ಬಿಟ್ಟಿದೆ ಸರ್ ಈ ಚೆಕ್ಗೆ ಅಂತ. ಏನು ಮಾಡೋಣ, ಅದಕ್ಕಿಂತ ಇನ್ನೇನು ಮಾಡಲಿ ನಾವು. ಬ್ಯಾಂಕಲ್ಲಿ ಚೇಂಜ್ ಆಗಿದೆ, ಕಾನೂನು ಚೇಂಜ್ ಆಗಿಬಿಟ್ಟಿದೆ ಅಂತ ಕನ್ವಿನ್ಸು ಕೊಟ್ಟಿದ್ದೆ. ಆಮೇಲೆ ಎಷ್ಟು ದೊಡ್ಡ ಇದು ಗುರು ನೀನು. ಬೇರೆ ಏನು ಬೇಕು ರಮೇಶ್ ಯಾದವ್ ಅವರೇ? ಆ ಹುಡುಗ ತುಂಬ ಚೆನ್ನಾಗಿ ಹೇಳ್ದ. ಅವ್ರು ನೋಡಿದಾಗ ತೆಲುಗು ಸಿನಿಮಾ ಇಲ್ಲ, ತಮಿಳ್ ಸಿನಿಮಾ ಇಲ್ಲ, ಮಲಯಾಳಂ ಸಿನಿಮಾ ಇಲ್ಲ, ತುಂಬ ಚೆನ್ನಾಗಿ ಹೇಳ್ದ. ನಂಗೆ ಸಖತ್ ಖುಷಿ ಆಯ್ತು. ಎಷ್ಟು ನೋಡಿ ನನಗೆ ಶರತ್ ಸರ್ ಹೇಳ್ದಂಗೆ ಇವರಿಬ್ಬರು ಬಂದಾಗ ಎಷ್ಟು ಸ್ಪಾಂಟೇನಿಯಸ್ ಆಗಿ ಮಾತಾಡಿದ್ರು ಅಂದ್ರೆ ನಿಜವಾಗ್ಲೂ ನೀನಾಗಲಿ ನೀವಿಬ್ರು ತುಂಬ ಖುಷಿ ಆಯ್ತು. ನೀವು ಮಾತಾಡಿದ ಖುಷಿ ಆಯ್ತು, ನಿಮ್ಮ ಧೈರ್ಯ ಖುಷಿ ಆಯಿತು. ನಮ್ಗೆ ಇವಾಗಲೂ ಆ ಫಿಯರ್ ಇದೆ, ಇವಾಗಲೂ ಇದೆ ನಿಜವಾಗ್ಲೂ ಇದೆ. ನಾನು ಶರತ್ ಸರ್ ಹೇಳಿದ ಅದೇ ನಿಜ, ನಮಗೂ ಅದು ಇದೆ. ಒಂದೊಂದ್ಸರಿ ಯಾರು ಮರ್ತು ಹೋಗ್ಬಿಟ್ಟಿರ್ತೀವಿ, ಹಂಗೆ ಹೋಗ್ಬಿಟ್ಟಿರ್ತೀವಿ, ಗೊತ್ತೇ ಆಗಲ್ಲ. ಹಂಗೆ ನೀನು ಕನ್ವಿನ್ಸ್ ಕೊಟ್ಟಿರೋದಕ್ಕೆ ನಾನು ತುಂಬ ಆಭಾರಿ ಆಗಿದ್ದೀನಪ್ಪ. ದೇವರಾಣೆ ಗಾಂಧಿನಗರದಲ್ಲಿ ನಾನು ಎಷ್ಟೋ ದಿವಸ ಆಗಿತ್ತಪ್ಪ
ಡಬ್ಬಿಂಗ್ ಕನ್ವೇಯನ್ಸ್ ಕೊಟ್ಟರು ಅಂತ. ನಿಜವಾಗ್ಲೂ ಸುಳ್ಳಲ್ಲ. ನಾನು ನಿಮ್ಮ ಸುರೇಶ್ನ ಮೆಚ್ಕೋಬೇಕು. ಎಲ್ಲೋದ್ರು ನಿಮ್ಮ ಸುರೇಶ್ ಏನು ಆನೆಸ್ಟಾಗಿ ವರ್ಕ್ ಮಾಡ್ತಾರೆ ಆ ಮನುಷ್ಯ. ನಿಜವಾಗ್ಲೂ ಅಬ್ಬಾ 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 24 ಗಂಟೆನೂ ಬೆಂಡೆತ್ತಿ ಬಿದ್ದೋಗಿರ್ತಾನೆ ಆ ವ್ಯಕ್ತಿ ಸರ್, ನಮ್ಮ ಸುರೇಶ್. ಅಷ್ಟು ನನಗೆ ಪ್ರೀತಿ ಪಾತ್ರ. ಈಗ ಮಂಜಣ್ಣ ಕೆಟ್ಟದ್ದು ಮಾಡಿದ್ರು ಕರೆಕ್ಟು ಅಂತಾರೆ, ಒಳ್ಳೇದು ಮಾಡಿದ್ರು ಕರೆಕ್ಟು ಅಂತಾರೆ. ನಂಗೆ ಅದೇ ಖುಷಿ. ಅಲ್ಲ, ನೀನ್ ಮಾಡಿದಾಗ ಬಿಟ್ಕೊಡಲ್ಲ, ಒಳ್ಳೇದು ಮಾಡಿದಾಗ್ಲೂ ಬಿಟ್ಕೊಟ್ಟಿಲ್ಲ. ಇದೆಲ್ಲ ಮಧ್ಯೆ ನನ್ನ ಆಸೆ ಒಂದೇ, ಒಳ್ಳೆ ವಿಷಯಗಳು. ಅಂದ್ರೆ ಈಗ ಹೌದು, ಕೆಲವರಿಗೆ ಕೆಲವು ಸಿನಿಮಾ ಇಷ್ಟ ಆಗಲ್ಲ, ತೊಂದರೆ ಇಲ್ಲ. ಆದರೆ ಕೆಲವು ಸಿನಿಮಾಗಳಲ್ಲಿ ಒಳ್ಳೆ ವಿಷಯ ಕೂಡ ಇರುತ್ತೆ. ಅದು ಯಾರನ್ನೂ ತೊಂದರೆ ಮಾಡಲ್ಲ, ಸೀದಾ ಮನ್ಸಲ್ಲಿ ಹೋಗಿ ಮುಟ್ಟುತ್ತೆ. ಆ ಥರದ್ದು ಸುಮಾರು ಸಿನಿಮಾಗಳು ಬರ್ತಿರುತ್ತೆ. ಆ ಥರದ್ದು ತುಂಬ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡಿರುವಂಥ ಮಾರುತ ಅನ್ನೋ ಸಿನಿಮಾ. ನನಗೆ ಕೋಪ ಬಂದ್ಬಿಟ್ಟಿತ್ತು ಸರ್. ನಾನು ಹೀರೋ ಅಲ್ಲ ಸರ್. ಇವತ್ತು ಅವರೇ ಹೇಳಿದ್ರು ಹೀರೋಯಿನ್ ಹಿಡಿದು ಅಪ್ಪ ಸಾಂಗ್ ಹಾಕಿದ್ಮೇಲೆ ನಾನು ಗೆದ್ದೆ ಅಂತ ಅನಿಸ್ತು. ಸೊ ಹಂಗಾಗಿ ನಿಮ್ಮಿಬ್ಬರಿಗೂ, ಹೀರೋ ಮತ್ತು ಹೀರೋಯಿನ್ಗೆ ಆಲ್ ದ ಬೆಸ್ಟ್. 21ಕ್ಕೆ ಒಳ್ಳೇದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀರಿ. ಏನಪ್ಪ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ. ಅಲ್ಲ, ನಿನ್ನ ಆ ಕಥೆ ಹೇಳು ಫಸ್ಟ್. ನಿಮ್ಮ ನಾನು ಓಪನ್ ಆಗಿ ಇವತ್ತೊಂದು ಸ್ಟೇಜ್ ಮೇಲೆ ಒಂದು ಪ್ರಾಮಿಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಟಿಲ್ ದ ಎಂಡ್ ಆಫ್ ಟೈಮ್ ಐ ಆಲ್ವೇಸ್ ಬಿ ಬೈ ಯುವರ್ ಸೈಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ತುಂಬ ಹಳೆ ಪರಿಚಯ, ತುಂಬ ಕ್ಲೋಸ್ ಆಗಿರೋರು. ಬಟ್ ನಾನು ನಂಬೋದು ಯಾವಾಗಲೂ ಅಂತ ಹೇಳಿದ್ರೆ, ಅಂದರೆ ಇಂಡಸ್ಟ್ರಿಲಿ ಜನರಲ್ ಆಗಿ ಎಲ್ಲ ಹೀರೋಗಳು ಪರಿಚಯ ಇರ್ತಾರೆ. ಬಟ್ ಒಂದು ಸಿನಿಮಾಗೆ ಇವತ್ತು ಏನಾಗಿದೆ ಯಂಗ್ಸ್ಟರ್ಸ್ಗೆ ಅಂತ ಹೇಳಿದ್ರೆ, ಇವಾಗ ನಾನಾಗಲಿ, ಇವಾಗ ತುಂಬ ಜನ ಯಂಗ್ಸ್ಟರ್ಸ್ ಎಲ್ಲರೂ ಬಂದು ಕೆಲಸ ಮಾಡಿದಾಗ ಅರ್ಧ ಜನ ಪ್ರೊಡ್ಯೂಸರ್ಸ್ ಹೇಳಿದೆ ಅಂತ ಹೇಳಿದ್ರೆ, ಗುರು ಥಿಯೇಟ್ರಿಗೆ ಜನ ಕರ್ಸೋದು ಕಷ್ಟ ಆಗ್ಬಿಟ್ಟಿದೆ ಇವತ್ತಿಗೆ, ಬರೀ ಸ್ಟಾರ್ ಸಿನಿಮಾಗಳಿಗೆ ಬರ್ತಾರೆ ಅಂತ ಹೇಳ್ತಾರೆ. ಸೊ ಹಂಗಿದ್ದಾಗ ಒಂದು ಒಳ್ಳೆ ಕತೆ ಮಾಡಿದಾಗ, ಒಂದು ಒಳ್ಳೆ ಆ ಕತೆಗೆ ಒಂದು ಪಿಲ್ಲರಾಗಿ ಬಂದು ನಿಂತು ನೀವು ಮಾಡಿದಾಗ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಯಂಗ್ಸ್ಟರ್ಸ್ಗೆ, ಸಿನಿಮಾ ಮಾಡೋರಿಗೆ ಒಂದು ಅವಕಾಶ ಸಿಕ್ಕಿದಾಗ, ಈ ಥರ ಒಂದು ಪ್ಲ್ಯಾಟ್ಫಾರ್ಮ್, ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದ್ದಾಗ ಜನ ಬಂದು ನೋಡೋಂಥ ಒಂದು ಫುಟ್ಫಾಲ್ಸ್ ಜಾಸ್ತಿ ಆಗುತ್ತೆ. ನನ್ನ ಲೈಫಲ್ಲಿ ಈ ಥರ ಮಾಡಿದ್ದಕ್ಕೆ ನಾನು ಖಂಡಿತ ಅದಕ್ಕೆ ಫಸ್ಟ್ ಅದೇ ಹೇಳಿದ್ದು. ಫಸ್ಟು ಎಸ್ ನಾರಾಯಣ್ ಸಾರು, ಆಮೇಲೆ ನಿಮ್ಮ ಫಾದರು, ಅವ್ರನ್ನೂ ನಾವು ಬಿಟ್ಕೊಡಲ್ಲ, ನಿಮ್ಮ ಅಪ್ಪನೂ ನಾವು ಬಿಟ್ಕೊಟ್ಟಿಲ್ಲ. ಅವ್ರು ಯಾವಾಗ ಕರೆದ್ರು ಓಡೋಗ್ತೀವಿ ಎಸ್ ನಾರಾಯಣ್ ಸಾರು. ಥ್ಯಾಂಕ್ ಯು. ಕಾಲಾನು ಹಿಂಗೆ ಇರಲ್ಲ, ಎಲ್ಲ ಬದಲಾಗತ್ತೆ. ಅದನ್ನ ನಾವು ನೋಡ್ತೀವಿ, ಖುಷಿ ಪಡ್ತೀವಿ, ಎಲ್ಲ ಎಂಜಾಯ್ ಮಾಡ್ತೀವಿ. ಈ ಮಧ್ಯೆ ನೀನು ಏನನ್ನ ತಪ್ಪು ಮಾಡಿದರೆ ಓಪನ್ ಆಗಿ ಕ್ಷಮೆ ಕೇಳ್ಕೊ. ಇದೆಲ್ಲ ಸೊ ನೀವು ಹೇಳಿದ್ದು, ಸೊ ನೀವು ದೊಡ್ಡವ್ರು ಹೇಳ್ದಂಗೆ ಒಂದೇ ಒಂದು ಮಾತು. ಸೊ ತಪ್ಪು ಅನ್ನೋದ್ಕಿಂತ ಏನು ಹೆಚ್ಚಾಗಿ ಅಂತ ಹೇಳಿದ್ರೆ, ನನ್ನ ಕಡೆ ಅವರಿಂದ ಯಾರು ತಿಳಿದರೆ, ನನಗೆ ತಿಳಿದರೆ ಒಂದು ಏನಾರು ಹರ್ಟ್ ಮಾಡಿದರೆ ಟೀಮ್ ಅವ್ರಿಗೆ ಯಾರಿಗಾರ, ನನ್ನ ಕಡೆಯಿಂದ ರಿಯಲಿ ಸಾರಿ. ಇಂಟೆನ್ಷನ್ ಖಂಡಿತ ಯಾವುದು ರಾಂಗ್ ಆಗಿಲ್ಲ. ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಸಿನಿಮಾಗೋಸ್ಕರ ಒದ್ದಾಟ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾರಿಗೂ ಹರ್ಟ್ ಮಾಡೋ ಕೆಲಸ ಇಲ್ಲಪ್ಪ. ಚಿಕ್ಕವ್ರು ಹೇಳಿದ್ರೆ ಪ್ರೀತಿಯಿಂದ ಹೇಳಿರ್ತಾರೆ, ತುಂಬ ದೊಡ್ಡವ್ರು ಹೇಳಿದ್ರೆ ಆಶೀರ್ವಾದಕ್ಕೆ ಹೇಳಿರ್ತಾರೆ. ತಿದ್ಕೋಬೇಕಷ್ಟೇ. ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.